ಗೋಲ್ಡ್ ಆರ್ನಮೆಂಟ್ಸ್ ವರ್ತ್ ಅರೌಂಡ್ 165 ಗ್ರಾಮ್ಸ್ ಮತ್ತು 15 ಬೈಕ್ ರಿಕವರಿ ಮಾಡಿದ್ದೀವಿ. ಹರಪನಹಳ್ಳಿ ಉಪವಿಭಾಗದ ಹಡಗಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಡೇ HPT ರಿಪೋರ್ಟ್ ಆಗಿರುತ್ತೆ. ದಿನಾಂಕ 22/6/26ರಂದು ಈ ಪ್ರಕರಣ ವರದಿಯಾಗಿತ್ತು. ಇದರಲ್ಲಿ ತನಿಖೆ ಕೈಗೊಂಡಾಗ ನಮಗೆ ಮೀರಕೋರನಹಳ್ಳಿ ಗ್ರಾಮದ ಒಬ್ಬ ಅಕ್ಯೂಸ್ನ ನಾವು ಸೆಕ್ಯೂರ್ ಮಾಡಿ ಸುಮಾರು 52 ಗ್ರಾಮ್ ಗೋಲ್ಡ್ನ ರಿಕವರಿ ಮಾಡಿದ್ದೀವಿ. ವ್ಯಾಲ್ಯೂ ಅರೌಂಡ್ 3.25 ಲ್ಯಾಕ್ಸ್. ಮತ್ತು ಹರಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು HPT ಆಗಿರುತ್ತೆ. ಎಂಗೇಜ್ಮೆಂಟ್ ದಿನ ಹುಡುಗನ್ನ ರೂಮಲ್ಲಿ ಎಂಟ್ರಿ ಆಗಿ ಅದನ್ನು ಬ್ರೇಕ್ ಮಾಡಿ ಒಂದು ಬೆಳೆ ಬಾಳುವ ವಸ್ತುವನ್ನು ಕರ್ಕೊಂಡು ಹೋಗಿರೋದ್ರ ಬಗ್ಗೆ ಅದರಲ್ಲಿ ಇಬ್ಬರು ಅಕ್ಯೂಸ್ನ ಸೆಕ್ಯೂರ್ ಮಾಡಿ ನಾವು ಸುಮಾರು 28 ಗ್ರಾಮ್ಸ್ ಗೋಲ್ಡ್ ವರ್ತ್ ಅರೌಂಡ್ 3.52 ಲ್ಯಾಕ್ಸ್ ಇದನ್ನು ರಿಕವರಿ ಮಾಡಿದ್ದೀವಿ. ಇವರು ಮಧ್ಯಪ್ರದೇಶ ರಾಜ್ಯದವರು. ಹೊಸಪೇಟೆ ಉಪವಿಭಾಗದಲ್ಲಿ ಚಿತ್ವಾಡಿಗೆ ಪೊಲೀಸ್ ಠಾಣಾ ವ್ಯಾಪ್ತಿ ಇಲ್ಲಿ ಸಿದ್ದಿಪ್ರಿಯ ಕಲ್ಯಾಣ ಮಂಟಪದಲ್ಲಿ ಒಂದು ಕಳ್ಳತನ ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ನಾವು ತನಿಖೆ ಕೈಗೊಂಡಾಗ ಹೊಸಪೇಟೆ ನಗರದ ಒಬ್ಬ ಆರೋಪಿತನನ್ನು ದಸ್ತಗಿರಿ ಮಾಡಿ ಅವರಿಂದ ಸುಮಾರು 17 ಗ್ರಾಮ್ಸ್ ವರ್ತ್ ಗೋಲ್ಡ್ ಆರ್ನಮೆಂಟ್ಸ್ನ ರಿಕವರಿ ಮಾಡಿದ್ದೀವಿ. ಕಾಸ್ಟಿಂಗ್ ಅರೌಂಡ್ 1,45,000. ಅದೇ ರೀತಿ 67/26 ಈ ಪ್ರಕರಣದಲ್ಲಿ ಒಂದು ಸ್ಪ್ಲೆಂಡರ್ ಪ್ಲಸ್ ಬೈಕ್ ಕಳ್ಳತನದ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣನ ತನಿಖೆ ಕೈಗೊಂಡಾಗ ಇದರಲ್ಲಿ ಒಬ್ಬ ಅಕ್ಯೂಸ್ಡ್ ಬಿಲಾಂಗಿಂಗ್ ಗಂಗಾವತಿ ತಾಲೂಕು ಇದನ್ನ ಸೆಕ್ಯೂರ್ ಮಾಡಿ ಸುಮಾರು 9 ಬೈಕ್ಗಳನ್ನ ರಿಕವರಿ ಮಾಡಿದ್ದೀವಿ. ಈ 9 ಬೈಕ್ಗಳಲ್ಲಿ 2 ಲಿಂಗಸಗೂರು ತಾಲೂಕದು, 2 ಕೊಪ್ಪಳ, 1 ತೆಕ್ಕಲಕೋಟೆ ಮತ್ತು 4 ಹೊಸಪೇಟೆ ನಗರದ್ದು ಪ್ರಕರಣಗಳಾಗಿದೆ. ಸೊ ಟೋಟಲ್ 9 ಬೈಕ್ಸ್ನ ರಿಕವರಿ ಮಾಡಿದ್ದೀವಿ. ಇದಲ್ಲದೆ ಹೊಸಪೇಟೆ ಟೌನ್ ಪೊಲೀಸ್ ಸ್ಟೇಷನಲ್ಲಿ 57/26 ಈ ಪ್ರಕರಣದಲ್ಲಿ ಒಂದು ಪಲ್ಸರ್ ಬೈಕ್ ಕಳ್ಳತನದ ಪ್ರಕರಣ ರಿಲೇಟೆಡ್ ತನಿಖೆ ಕೈಗೊಂಡಾಗ ಒಬ್ಬ ಅಕ್ಯೂಸ್ಡ್ ಶಿಕಾರಿಪುರ ತಾಲೂಕವನು ಅವ್ರನ್ನ ಸೆಕ್ಯೂರ್ ಮಾಡಿ ಸುಮಾರು 6 ಬೈಕ್ನ ರಿಕವರಿ ಮಾಡಿದ್ದೀವಿ. ಈ 6 ಬೈಕ್ಸಲ್ಲಿ 2 ಹೊಸಪೇಟೆ, 1 ಬಳ್ಳಾರಿ, 1 ಶಿಕಾರಿಪುರ, 1 ತರೀಕೆರೆ ಮತ್ತು 1 ಸವಳಗ. ಸೊ ಟೋಟಲ್ ಕಾಸ್ಟ್ ಅರೌಂಡ್ 6,40,000. 6 ಬೈಕ್ಸ್ ರಿಕವರಿ ಆಗಿದೆ. ಮತ್ತು 1 HPT ಪ್ರಕರಣ ಅದರಲ್ಲಿ 33 ಗ್ರಾಮ್ಸ್ ವರ್ತ್ ಅರೌಂಡ್ 4,60,000 ಇದನ್ನು ರಿಕವರಿ ಮಾಡಿದ್ದೀವಿ. ಸೊ ಇದು ಟೋಟಲ್ ಇಷ್ಟು ಪ್ರಕರಣಗಳ ಪತ್ತೆ ಕಾರ್ಯದಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ವರ್ತ್ ಅರೌಂಡ್ 165 ಗ್ರಾಮ್ಸ್ ಕಾಸ್ಟಿಂಗ್ 16,40,000 ಮತ್ತು 15 ಬೈಕ್ ರಿಕವರಿ ಮಾಡಿದ್ದೀವಿ. ಕಾಸ್ಟಿಂಗ್ ಅರೌಂಡ್ 11,15,000. ಒಟ್ಟು 27,55,000 ಟೋಟಲ್ ರಿಕವರಿನ 2 ಉಪವಿಭಾಗದವರು ಸೇರಿ ಮಾಡಿದ್ದಾರೆ.